ಶ್ರೀಮಸ್ತ ಬ್ರಾಹ್ಮಣರು ಒಂದಾಗಿ ಒಟ್ಟಾಗಿ ಮುಂದೆ ನಡೆದಾಗ ಮಾತ್ರ ಬ್ರಾಹ್ಮಣರ ಏಳಿಗೆ ಸಾಧ್ಯ. ಚಿಂತಾಮಣಿ ತಾಲೂಕು ಬ್ರಾಹ್ಮಣ ಸಂಘದ ವತಿಯಿಂದ ನಗರದ ಶ್ರೀ ರಾಘವೇಂದ್ರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಹಮ್ಮಿಕೊಂಡಿದ್ದಂತಹ ವಾರ್ಷಿಕೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ನಾಗರಾಜ್ ರವರು, ತ್ರಿಮಸ್ತ ಬ್ರಾಹ್ಮಣರು ಒಂದಾಗಿ ಒಟ್ಟಾಗಿ ಮುಂದೆ ನಡೆದರೆ ಮಾತ್ರ ಬ್ರಾಹ್ಮಣರ ಏಳಿಗೆ ಸಾಧ್ಯ ಎಂದರು. ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ಕಿತ್ತ ಸನ್ನಿವೇಶದಲ್ಲಿ ಇಲ್ಲಿಂದಲೇ ಪ್ರತಿಭಟನೆ ಶುರುವಾಯಿತು. ಅನಂತರ ಅದು ರಾಜ್ಯ ವ್ಯಾಪ್ತಿ ಪ್ರತಿಭಟನೆಗೆ ಪ್ರಾರಂಭವಾಗಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಈ ರೀತಿಯ ಸನ್ನಿವೇಶಗಳು ಆಗಬಾರದು, ಯಾವುದೇ ಧರ್ಮಕ್ಕೂ ಇತರ ಸನ್ನಿವೇಶಗಳಿಂದ ಘಾಸಿಯಾಗಬಾರದು ಎಂದು ಸರ್ಕಾರ ಹೇಳಿಕೆ ಬಿಡುಗಡೆ ಮಾಡಿತು ಎಂದರು. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳಿಂದ ಮಕ್ಕಳಲ್ಲಿ ಕಲಿಯುವ ಆಸಕ್ತಿ ಹೆಚ್ಚಾಗುತ್ತದೆ ಎಂದು ಹೇಳಿದರು. ಚಿಂತಾಮಣಿಯ ಬ್ರಾಹ್ಮಣರ ಸಂಘವು ಅನೇಕ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಹಮ್ಮಿಕೊಂಡು ಬರುತ್ತಿದ್ದು ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿದೆ ಎಂದರು. ಬಂದಿರ್ತಾರೋ ಆ ವಿದ್ಯಾರ್ಥಿಗಳು ಮುಂದೆ ಇಂಥ ಕಾರ್ಯಕ್ರಮಗಳಿಗೆ ಅನುಕೂಲ ಮಾಡಿಕೊಡ್ಬೇಕಾಗುತ್ತೆ. ಖಂಡಿತ ಅಂಥ ವಿದ್ಯಾರ್ಥಿಗಳು ಒಳ್ಳೆ ಒಳ್ಳೆ ಹುದ್ದೆಯಲ್ಲಿ ಇರ್ತಾರೆ, ಆದರೂ ಅವ್ರನ್ನ ಮನೇಲಿ ಇರಬಾರ್ದು. ಇಂಥ ಕಾರ್ಯಕ್ರಮಗಳು ಮಾಡೋದು ಮುಂದಾಗಿ ಅವರೇ ಬಂದು ಇವತ್ತು ಏನು ಈ ಮಕ್ಕಳು ಪ್ರತಿಭಾ ಪುರಸ್ಕಾರ ಸ್ವೀಕರಿಸ್ತಾ ಇದ್ದಾರೋ ಇನ್ನು 6-7 ವರ್ಷ ಅಥವಾ 10 ವರ್ಷಕ್ಕೆ ಅವರು ಒಂದು ಇದಾಗುತ್ತೆ. ಅವ್ರೂ ಇಂಥ ಕಾರ್ಯಕ್ರಮ ಮಾಡೋಕ್ಕೆ ಮುಂದಾಗಿ ಬರಬೇಕು. ಅವ್ರು ಮಾಡೋಕ್ಕೆ ಆಗದೇ ಇದ್ರು ಇಂಥ ಸಮಸ್ಯೆಗಳು ಮಾಡ್ತಾ ಇದ್ದಾಗ, ಇಂಥ ಸಂಘಗಳು ಮಾಡ್ತಾ ಇದ್ದಾಗ ಅವರಿಂದ ನಾವು ನಿಂತ್ಕೊಳ್ಬೇಕಾಗುತ್ತೆ. ಅದರಿಂದ ಇಷ್ಟೇ ಅಂದರೆ ಸಮಾಜಕ್ಕೆ ನಾವು ಒಂದು ಮಾದರಿಯಾಗಿರಬೇಕಾಗುತ್ತೆ. ಈ ಕಷ್ಟ ಕಾಲದಲ್ಲಿ ಇಂಥ ಇದರಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರಬೇಕು, ಶ್ರೀಮಂತಸ್ಥರು ಒಗ್ಗಟ್ಟಾಗಿರಬೇಕು. ಯಾವುದೇ ಒಂದು ಇದಕ್ಕೂ ನಾವು ಕಿವಿ ಕೊಡಬಾರ್ದು. ಯಾರೋ ಒಬ್ಬರ ಮಾತಾಡೋದ್ರ ಬಗ್ಗೆ ಜನಿವಾರ ಹಾಕೊಂಡ್ಮೇಲೆ ಏನು ತೊಂದರೆಗಳಾಯಿತು ಅಂತ ಇಲ್ಲಿಂದಲೇ ಶುರುವಾಯಿತು. ಅದಕ್ಕೆ ಎಷ್ಟು ಹೋರಾಟ ಆಯಿತು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದರಿಂದ ನೋವಾಗುತ್ತೆ. ಆ ನೋವುಗಳನ್ನ ಸಹಿಸಿಕೊಂಡು ಗಾಯತ್ರಿ ಮಾತೆ ಅದಕ್ಕೆ ಜೊತೆಗೆ ಆಶೀರ್ವಾದನೂ ಮಾಡೋದು ಅದೆಲ್ಲರಿಗೂ ನಿಜವಾದ ನೋವಿನ ಅದಕ್ಕೆ ನೋವಿನ ಸಂಗತಿ. ಆವಾಗ ಇಡೀ ತಾಲೂಕು ಬ್ರಾಹ್ಮಣ ಸಂಘ, ತಾಲೂಕಿನ ಎಲ್ಲ ಜನತೆ, ಜಿಲ್ಲಾ ಬ್ರಾಹ್ಮಣ